ಒಂದನೇ ಅರಸುಗಳು 18ನೇ ಅಧ್ಯಾಯ 41ನೇ ವಚನವಿದ್ದ 43ನೇ ವಚನವರೆಗೆ ಓದ್ರಿ. ಆನಂತರ ಅವನು ಅಹಾಬನಿಗೆ, ಹಾ, ನೀನು ಮೇಲೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೋ, ಅನ್ನಪಾನಗಳನ್ನು ತೆಗೆದುಕೋ, ದೊಡ್ಡ ಮಳೆಯ ಶಬ್ದವು ಕೇಳಿಸುತ್ತದೆ ಅಂದನು. ಹ್ಮ್ ಅಹಾಬನು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಹ್ಮ್ ಏಲಿಯನು ಕಾರ್ಮೆಲಿನ ತುದಿಗೆ ಹೋಗಿ ಹ್ಮ್ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟನು. ಹ್ಮ್ ಅವನು ತನ್ನ ಸೇವಕನಿಗೆ, ನಿನ್ನ ಮೇಲೆ ಹೋಗಿ ಸಮುದ್ರದ ಕಡೆಗೆ ನೋಡು ಎಂದು ಆಜ್ಞಾಪಿಸಿದನು. ಸೇವಕನು ಹೋಗಿ ನೋಡಿ ಬಂದು ಏನು ತೋರುವುದಿಲ್ಲ ಎಂದು ಹೇಳಿದನು. ಹೀಗೆ ಅವನನ್ನು 7 ಸಾರಿ ಕಳುಹಿಸಿದನು. 7ನೇ ಸಾರಿ ಸೇವಕನು ಅಂಗೈಯಷ್ಟು ಚಿಕ್ಕದಾದ ಮೋಡವು ಸಮುದ್ರದಿಂದ ಏರಿ ಬರುತ್ತಲಿದೆ ಎಂದು ತಿಳಿಸಿದನು. ಆಗ ಏಲಿಯನವನಿಗೆ, ನೀನು ಹೋಗಿ ಅಹಾಬನಿಗೆ ಬೇಗನೆ ರಥವನ್ನು ಓಡಿಸಿಕೊಂಡು ಮಳೆಯ ನಿನ್ನನ್ನು ತಡೆಯದಂತೆ ಬೆಟ್ಟವನ್ನಿಳಿದು ಹೋಗು ಎಂದು ಹೇಳಿ ಅಂದನು. ತುಸು ಹೊತ್ತಿನಲ್ಲಿಗೆ ಆಕಾಶವು ಮೋಡ ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆಯ ಪ್ರಾರಂಭವಾಯಿತು. ಆಮೆನ್. ಇಲ್ಲಿ ಏಲಿಯ ಅಹಾಬು ಏಲಿಯಾತಲ್ಲಿ ಇವರಿಬ್ಬರಿಗೆ ಕ್ಲಾಶ್ ಆಗಿರ್ತದೆ. ದೇವರ ವಿರುದ್ಧವಾಗಿ ಅಹಾಬು ನೀನು ನಡೀತಿದಿ ಅಂತೇಳಿ ಹೇಳಿದಾಗ ಈ ಏಲಿಯ ಏನ್ ಮಾಡ್ತಾನಂದ್ರೆ, ದೇವ್ರು ಹೇಳ್ತಾನ ಮಳೆ ನಿಂತು ಹೋಗ್ಬೇಕಂತೇಳಿ ಪ್ರಾರ್ಥನೆ ಮಾಡ್ತಾನ. ಯಾರು? ಏಲಿಯ ಪ್ರಾರ್ಥನೆ ಮಾಡ್ತಾನೆ. ಆ ಒಂದು ದೇಶದಲ್ಲಿ ಮಳೆ ನಿಂತೋಗ್ಬಿಡ್ತೈತೆ. ಅಸಲು ಮಳೆ ಇರೋದಿಲ್ಲ, ಬೆಳೆ ಇರೋದಿಲ್ಲ. ಈ ಜನಗಳೆಲ್ಲ ಕಷ್ಟ ಬೀಳ್ತಿರ್ತಾರ. ಅವಾಗ ಆಹಾಬು ಬಂದು, ರಾಜನ ಆಹಾಬು, ಅರೆ ಹಿಂಗೆಲ್ಲ ಆಗತೈತೆ, ನೀನು ದೈವಸೇವಕನಲ್ಲಪ್ಪ, ಪ್ರಾರ್ಥನೆ ಮಾಡು, ದೈವಸೇವಕನಲ್ಲ, ಪ್ರಾರ್ಥನೆ ಮಾಡಂತೇಳಿ ಹೇಳ್ತಾನೆ. ಹೇಳಿದಾಗ ಇಲ್ಲಿ ಏಲಿಯ ಒಂದು ಕೆಲಸ ಮಾಡುತ್ತಾನ. ಸರಿ, ನಾನು ಪ್ರಾರ್ಥನೆ ಮಾಡ್ತೀನಿ, ದೇವ್ರನ್ನ ಪ್ರಾರ್ಥನೆ ಆಲಕಿಸ್ತಾನ, ಮಳೆ ಬರಬೇಕು, ದೇಶ ಎಲ್ಲ ಸಮೃದ್ಧಿಯಾಗಿ ಬೆಳೆ ಬರಬೇಕು ಅಂತೇಳಿ ಏಲಿಯ ಏನು ಮಾಡ್ತಾನ, ಪ್ರಾರ್ಥನೆ ಮಾಡ್ಬೇಕಂತೇಳಿ ಅನ್ಕೊಂತಾನ. ನೋಡ್ರಿ, ಇಲ್ಲಿ ಈ ಒಂದು ಸಂದರ್ಭದಲ್ಲಿ ನಾವು ಓದಿರುವಂತ ಈ ವಚನದಲ್ಲಿ ದೇವ್ರು ನಮಗೆ ಕಲಿಸ್ತಿರುವಂತ ಪಾಠ ಏನಪ್ಪಾ ಅಂತ ಹೇಳಿದ್ರೆ 3 ವಿಷಯಗಳು ಕಲಿಸ್ತಾನ. ಏನ್ 3 ವಿಷಯಗಳು ಕಲಿಸ್ತಾನ ಅಂತ ಹೇಳಿದ್ರೆ, ನಮ್ಮ ಒಂದು ಜೀವಿತದಲ್ಲಿ ನಾವೊಂದು ವಿಜಯೋಸ್ತವಾದ ಜೀವಿತ ನಾವು ನೋಡ್ಬೇಕಂದ್ರೆ, ಜಯೋಸ್ತವಾದ ಜೀವಿತ ನಾವು ನೋಡಬೇಕು ಅಂದ್ರೆ, ಈ ಸಂದರ್ಭದಲ್ಲಿ ಏನ್ ಮಾಡೋನು ಆ ರೀತಿಯಾಗಿ ನಾವೂ ಮಾಡಿದ್ರೆ ಆ ಜಯೋಸ್ತವಾದ ಜೀವಿತವನ್ನು ನಾವು ನೋಡ್ತೀವಿ. ಆಮೇನ್, ಹಲ್ಲೆಲೂಯಾ. ಅನೇಕರಿಗೆ ಆಸೆ ಇರ್ತತೆ, ನನ್ನ ಜೀವಿತ ವಿಜಯೋಸ್ತವಾಗಿರಬೇಕು, ನನ್ನ ಜೀವಿತ ಉನ್ನತವಾಗಿರ್ಬೇಕು, ನನ್ನ ಕುಟುಂಬ ಉನ್ನತವಾಗಿರ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೆ ಇರ್ತದೆ. ಹೌದೇ ಇಲ್ಲ? ಯಾರಿಗಾದ್ರು ನನ್ನ ಜೀವಿತ ಹಾಳಾಗೋಗ್ಬೇಕು, ನನ್ನ ಕುಟುಂಬ ಹಾಳಾಗೋಗ್ಬೇಕು ಅನ್ನೋ ಆಸೆ ಯಾರಿಗೂ ಇರೋದಿಲ್ಲ. ಹಾಳಾಗೋಗಿರೋ ಕುಟುಂಬ ಕೂಡ ಮೇಲೆ ಕೆತ್ತು ಪ್ರಭಾ, ನಾವು ವಿಜಯೋಸ್ತವಾಗಿರ್ಬೇಕು, ಅನೇಕರ ಮುಂದೆ ನಾವು ತಲೆಯಾಗಿರ್ಬೇಕಪ್ಪ ಅಂತಾನೆ ಆಸೆ ಪಡ್ತಾರೆ. ಆಸೆ ಪಡ್ತೀವಿ, ಓಕೆ. ಅದನ್ನ ಹೆಂಗ ನಾವು ಜಯಿಸ್ಕೋಬೇಕು, ಆ ವಿಜಯೋಸ್ತವಾದ ಜೀವಿತವು ನಾವು ಹೆಂಗ ಪಡ್ಕೋಬೇಕು ಅಂದ್ರೆ ಇಲ್ಲಿ 3 ಅಂಶಗಳು ಏನಪ್ಪಾ ಅಂತ ಹೇಳಿದ್ರೆ, ಒಂದು ವಿಶ್ವಾಸ. ಮಳೆನೇ ಇಲ್ಲ, 3 ವರ್ಷ ಆಗತ್ತೆ, ಮಳೆ ಬರುವುದಲ್ಲಿ ಬೆಳೆನೇ ಇಲ್ಲ, ಬೆಳೆ ಇಲ್ಲ, ಮಳೆ ಇಲ್ಲ, ಏನಿಲ್ಲ. ಈ ಆಹಾಬು ಬಂದು ಪ್ರಾರ್ಥನೆ ಮಾಡಪ್ಪ, ಮಳೆ ಬರವಲ್ದು, ಬೆಳೆ ಇಲ್ಲ, ಏನಿಲ್ಲ ಅಂತ ಹೇಳಿದಾಗ ಈ ಏನ್ ಮಾಡಬೇಕು? 3 ವರ್ಷ ಆಗತ್ತೆ, ಮಳೆ ಬರವಲ್ದು, ಬೆಳೆನೂ ಇಲ್ಲ. ಇವ್ ನಾನು ಪ್ರಾರ್ಥನೆ ಮಾಡಿದ್ರೆ ಬರುತ್ತಾ? ಹೋಗಿ ಸಡನ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ ಅನ್ಕೋ, ಬಂದಿಲ್ಲ ಅಂದ್ರೆ ಹೆಂಗ? ರಾಜನೇನ್ ಅನ್ಕಂತಾನ? ಅದ್ರ ಬೇರೆ 3 ವರ್ಷ ಆಗತ್ತೆ, ಮಳೆ ಬಂದಿಲ್ಲ, ಸ್ವಲ್ಪ ಕೂಡ ಬೆಳೆ ಇಲ್ಲ. ಇವಾಗ ನಾನು ಪ್ರಾರ್ಥನೆ ಮಾಡಿದಷ್ಟಕ್ಕೆ ಮಳೆ ಬಂದ್ಬಿಡ್ತತ, ಬೆಳೆ ಬಂದ್ಬಿಡ್ತತ ಅನ್ನೊಂದು ಅವಿಶ್ವಾಸ ಏಲೈತಲ್ಲಿ ಇಲ್ಲ. ಏಲೆ ಏನಂತ ಹೇಳ್ತಾ ಇದ್ದಾನೆ ಗೊತ್ತಾ? ಸರಿ ಮಾಡೋಣ, ದೇವ್ರಿಗೆ ಅಸಾಧ್ಯವಾದ್ದು ಯಾವುದಿಲ್ಲಲ್ಲ, ಕೇಳಿರಿ ನಿಮಗೆ ಕೊಡ್ತೀನಿ ಅಂತೇಳಿ ದೇವ್ರು ವಾಗ್ದಾನ ಮಾಡೋಣ. ಸರ್ವ ಸೃಷ್ಟಿಗೆ ಸೃಷ್ಟಿಕರ್ತನಾದ. ಆಮೇನ್. ಸೃಷ್ಟಿನಾಥನ ಮಾತು ಕೇಳತತೆ. ಆಕಾಶವೇ ನಿನಗೆ ಕಿವಿ ಕೊಡು, ಭೂಮಿ ನೀನು ಆಲಕಿಸ ಅಂತ ಹೇಳಿ ಹೇಳ್ತಾನ.
ಆಮೇನ್. ಹೌದೇ ಇಲ್ಲ, ಸೃಷ್ಟಿನೇ ಆತನ ಮಾತಿಗೆ ಲೋಬಡ್ತಾವ. ಒಂದ್ಸಲ ಯೇಸುಸ್ವಾಮಿ ಯೆರೂಸಲೇಮಿಗೆ ಬರ್ತಿರುವಾಗ ಕತ್ತೆ ಮೇಲೆ ಎಲ್ಲರೂ ವಿಜಯೋತ್ಸವ ಅರಸ್ತಿದ್ರು. ಎಲ್ಲರೇ ಅರಸಬೇಡ್ರು ಅಂದ್ರೆ ಯೇಸುಸ್ವಾಮಿ ಏನಂತ ಹೇಳ್ತೀವಿ, ಇವ್ರು ಬಾಯಿ ಮುಚ್ಚಿದ್ರೆ ಕಲ್ಲುಗಳನ್ನ ಸುತ್ತಿಸ್ತವ ಅಂತ. ಆಮೇನ್. ಹೌದೇ ಇಲ್ಲ, ಸೃಷ್ಟಿನೇ ಆತನ ಮಾತು ಕೇಳ್ತದೆ. ಅದನ್ನು ವಿಶ್ವಸಿಸಲ್ಲ ಯಾರು? ಏಲಿಯ. ಒಂದು ಬಲವಾದ ವಿಶ್ವಾಸ ಇಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾನ. ಏನಂತ ಪ್ರಾರ್ಥನೆ ಮಾಡ್ತಾನ? ಅಯ್ಯ, ಈಗೋ ನನ್ನ ಒಂದು ದೇಶ ಮಳೆ ಇಲ್ದಂಗ, ಬೆಳೆ ಇಲ್ದಂಗ ಬರಗಟ್ಟು ಹೋಗುತ್ತೆ. ನೀನು ಮಳೆ ನನ್ನ ದೇಶ ಮೇಲೆ ನೀನು ಸುರಿಸು ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ. ನಮ್ಮ ಜೀವಿತದಲ್ಲೂ ಕೂಡ ಏನು ಫಲ ಇಲ್ಲ, ಏನು ಫಲ ನಮ್ಮ ಜೀವಿತದಲ್ಲಿ ನಾವು ನೋಡ್ತಿಲ್ಲ. ಫಲಭರಿತ ಜೀವಿತ ನಾವು ನೋಡ್ಬೇಕು, ಫಲಭರಿತ ಜೀವಿತ ನಾವು ಆಶಿಸಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಏನಿರ್ಬೇಕು ಅಂತ ಬಲವಾದ ವಿಶ್ವಾಸ ಇರಬೇಕು. ಆಮೇನ್. ನಾವು ನಮ್ಮ ಜೀವಿತದಲ್ಲಿ ಕೂಡ ಆಶೀರ್ವಾದ ನಾವು ನೋಡ್ತೀವ, ನಮಗೂ ಆಶೀರ್ವಾದ ಬರ್ತೈತ, ಒಂದು ಒಳ್ಳೆ ದಿನಗಳು ನಾವು ನೋಡ್ತೀವ ಅನ್ನೋದು ಅವಿಶ್ವಾಸ ನಮ್ಮಲ್ಲಿ ಇರಬಾರ್ದು. ವಿಶ್ವಾಸ ಮನೋನ್ನತಿಗಳಿಂದ ನಾವು ನೋಡಬೇಕು. ಏಲಿಯ ಅದೇ ನೋಡಿರೋದಿಲ್ಲ. ಏಲಿಯ ಏನು ವಿಶ್ವಸಿಸ್ತೇನೆ ಹೇಳು? ಕಂಪಲ್ಸರಿ ದೇವ್ರ ಕಾರ್ಯ ಮಾಡ್ತಾನ. ರಾಜನು ಮುಂದೆ ನಾನು ಅವಮಾನ ಹೊಂದುದಿಲ್ಲ. ಯಾಕಂದ್ರೆ ನನ್ನ ತಂದೆ ನನ್ನ ಯಾರ ಮುಂದೆ ತಲೆ ತೆಗೆಸೋ ಕೆಲಸ ಮಾಡೋದಿಲ್ಲ. ತಲೆ ಎತ್ತಿಸ್ತಾನೆ ತಪ್ಪ ತಲೆ ತೆಗೆಸೋ ಕೆಲಸ ಮಾಡೋದಿಲ್ಲ. ಖಚಿತವಾಗಿ ದೇವ್ರ ಸಹಾಯ ಮಾಡೇ ಮಾಡ್ತಾನ. ಖಚಿತವಾಗಿ ನನ್ನ ಪ್ರಾರ್ಥನೆ ದೇವ್ರು ಆಲಕಿಸ್ತಾನಂತ ವಿಶ್ವಾಸದಲ್ಲಿದ್ದ ಪ್ರಾರ್ಥನೆ ಮಾಡ್ತಾನೆ. ನೋಡಿ, ವಿಶ್ವಾಸದಲ್ಲಿದ್ದ ಪ್ರಾರ್ಥನೆ ಮಾಡ್ತಿರುವಾಗ ಏನಂತ ಇತ್ತು ಗೊತ್ತಲ್ಲಿ? ದೊಡ್ಡ ಮಳೆ ಬಂದದಂತ. ಆಮೇನ್. ಮಾಮೂಲು ಮಳೆ ಕೂಡ ಅಲ್ಲ ಅದು, ಸುಮ್ಮನೆ ಹೆಂಗ್ ಬಂದು ಜಿನಿ ಬಂದು ಹೋಗಿರೋ ಮಳೆ ಕೂಡ ಅಲ್ಲ ಅದು. ದೊಡ್ಡ ಮಳೆ ಬಂದದಂತ ಐತಿ. ಹಂಗ ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂದ್ರೆ ಕೂಡ, ಏನೇ ಒಂದು ನಾವು ನಮ್ಮ ಜೀವಿತದಲ್ಲಿ ನಾವು ಎದುರು ನೋಡ್ಬೇಕು ಅಂದ್ರೆ ಕೂಡ ನಾವು ವಿಶ್ವಾಸ ಮನೋನ್ನತದಿಂದ ನೋಡಬೇಕು, ಆಸೆ ಪಡಬೇಕು. ಅದನ್ನ ನಮ್ಮ ಮಕ್ಕಳನ್ನ ಒಂದು ಉನ್ನತ ಸ್ಥಾನದಲ್ಲಿ ನೋಡ್ಬೇಕು ಅಂದ್ರೆ ನಾವು ಆಲ್ರೆಡಿ ಆ ವಿಶ್ವಾಸ ಮನೋನ್ನತದಿಂದ ನೋಡ್ಬೇಕು. ನಮ್ಮ ಮಕ್ಕಳು ಒಂದು ಆಶೀರ್ವಾದಕರವಾದ ಜೀವಿತ ನಾವು ಊಹಿಸ್ಕೋಬೇಕು, ವಿಶ್ವಾಸದಿಂದ ಊಹಿಸ್ಕೋಬೇಕು. ಒಂದು ಉನ್ನತ ಸ್ಥಾನದಲ್ಲಿ ನನ್ನ ಮಕ್ಕಳು ಇರುವಂತ ಊಹಿಸ್ಕೋಬೇಕು. ನನ್ನ ಕುಟುಂಬ ಒಂದು ಉನ್ನತ ಸ್ಥಾನದಲ್ಲಿ ಇರಬೇಕಂತ ಊಹಿಸ್ಕೋಬೇಕು. ನನ್ನ ಮಕ್ಕಳು ಸೇವೆ ಮಾಡ್ತಿದಾರ, ನಾನು ಆಲ್ರೆಡಿ ನೋಡ್ತದೆ, ನನ್ನ ಮಕ್ಕಳು ನಿಂತು ಬೋಧಿಸ್ತದಾರ, ಅನೇಕ ಆತ್ಮಗಳನ್ನ ನನ್ನ ಮಕ್ಕಳು ರಕ್ಷಣೆದಲ್ಲಿ ನಡೆಸ್ತದಾರ. ನಾವು ವಿಶ್ವಾಸ ಮನೋನ್ನತದಿಂದ ನಾವು ನೋಡ್ಬೇಕು. ಆ ರೀತಿ ನಾವು ನೋಡಿದಾಗ ದೇವ್ರ ಆಶ್ಚರ್ಯ ಕಾರ್ಯಗಳು ಮಾಡ್ತಾನೆ. ಹೆಂಗ ನಡೀತೈತೆ, ಹೆಂಗ ಆತತೆ, ಹೆಂಗ್ ಬರ್ತತೆ, ಆ ರೀತಿ ನಾವು ಅವಿಶ್ವಾಸಗಳಾಗಿ ನಾವು ಇರಬಾರದು. ವಿಶ್ವಾಸ ಮನೋನೇತ್ರಗಳಿಂದ ನಾವು ನೋಡಿದಾಗ ಅದಕ್ಕೆ ಖಚಿತವಾಗಿ ದೇವರು ಕಾರ್ಯ ಮಾಡ್ತಾನೆ. ಆಮೇನ್. ಅದಕ್ಕೆ ದಾವೀದು ಕೂಡ ದಾವೀದು ಅಡವಿನಲ್ಲೇ ಜೀವಿಸ್ತಿರ್ತಾನ. ಅಡವಿನಲ್ಲಿ ಜೀವಿಸ್ತಿದ್ರು ಕೂಡ ದಾವೀದು ಏನಂತ ಹೇಳ್ತಾನೆ ಗೊತ್ತಾ? ನಿನಗ ಕೃಪಾಕ್ಷೇಮವು ಸದಾ ಕಾಲವು ನನ್ನನ್ನು ಹಿಂಬಾಲಿಸುತ್ತದೆ. ಆಮೇನ್. ಹಾಲೆಲು. ಅಡವಿನಲ್ಲಿ ಜೀವಿಸ್ತಿರುವಂತ ದಾವೀದನಿಗೆ ಏನೋ ಒಂದು ಸಿಂಹನೋ ಹುಲಿನೋ ನರೇನೋ ಹಿಂಬಾಲಿಸ್ಬೇಕು. ಯಾಕಂದ್ರೆ ಅಡವಿನಾಗ ಅಡವಿ ಪ್ರಾಂತ, ಅಡವಿ ಮೃಗಗಳ ಹಿಂದೆ ಬೀಳ್ಬೇಕು. ಆ ಅಡವಿ ಪ್ರಾಂತದಲ್ಲಿ ಅಷ್ಟು ಭಯಂಕರವಾದ ಮೃಗಗಳ ಮಧ್ಯದಲ್ಲಿ ಇದ್ರು ಕೂಡ ಅಂತ ಸ್ಥಿತಿನಲ್ಲಿ ಕೂಡ ದೇವಾನಿನ ಕೃಪಾಕ್ಷೇಮವು ಸದಾ ಕಾಲವನ್ನು ಹಿಂಬಾಲಿಸ್ತದೆ ಅಂತ ಹೇಳ. ಅದ್ರ ಎಷ್ಟು ಮನೋನೇತ್ರಗಳಿದೆ, ಎಷ್ಟು ವಿಶ್ವಾಸವಿದೆ ಆ ಮಾತುಗಳು ಮಾತಾಡ್ತಾನೆ ಹೇಳು. ಅದಕ್ಕೆ ದೇವರು ದಾವೀದ ವಂಶನ ಕೂಡ ಸದಾ ಕಾಲ ನಾನು ಸ್ಥಿರಪಡಿಸ್ತೀನಿ ಅಂತೇಳಿ ವಾಗ್ದಾನ ಮಾಡ. ಆಮೇನ್. ಎದಕ್ಕೆ ವಾಗ್ದಾನ ಮಾಡೋಣ? ದಾವೀದ ಸಿಂಹಾಸನ ಎದಕ್ಕೆ ಸ್ಥಿರಪಡಿಸೋಣ ಅಂದ್ರೆ ದಾವೀದ ಆ ವಿಶ್ವಾಸ ಮನೋನ್ನತದಿಂದ ಕೇಳೋಣ. ನೋಡ್ರಿ 23ನೇ ಕೀರ್ತನೆಗಳಲ್ಲಿ ಹೇಳ್ತಾ ನೋಡ್ರ ಮಾತು. 23ನೇ ಕೀರ್ತನೆ 6ನೇ ಚರಣ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನ ಹಿಂಬಾಲಿಸುವವು. ಆಮೇನ್. ನಿಶ್ಚಯವಾಗಿ ಹಿಂಬಾಲಿಸ್ತವ. ದೇವರ ಕೃಪೆ, ಆ ಒಂದು ಶುಭವು ಅಂದ್ರೆ ಕ್ಷೇಮವು ನನ್ನ ಹಿಂದೆ ಅವು ಹಿಂಬಾಲಿಸ್ತವ ಅಂತ ಹೇಳಿ ವಿಶ್ವಾಸಲಿದ್ದ ಎದುರು ನೋಡೋಣ. ಆ ವಿಶ್ವಾಸಲಿದ್ದ ನಾವನ್ನೆಲ್ಲ ಪಡ್ಕೋಣ. ಆಮೇನ್. ಹಾಲೆಲೂಯಾ. ನಾವು ನಂಗೆ ವಿಶ್ವಾಸಲಿದ್ದ ನಾವು ಎದುರು ನೋಡಬೇಕು, ವಿಶ್ವಾಸಲಿದ್ದ ನಾವು ಕಾಯಬೇಕು. ಆಲಸ್ಯ ಆದ್ರೂ ಕೂಡ ಆಶ್ಚರ್ಯಕಾರ ದೇವ್ರು ಮಾಡ್ತಾನೆ. ಅರೆ ಆಗಿಲ್ಲಲ್ಲ, ನಡೆದಿಲ್ಲಲ್ಲ, ನಾನು ಇನ್ನ ಅದೇ ಮಾರ್ಗದಲ್ಲಿ
ನನ್ನ ಜೀವಿತ ಎಲ್ಲಿ ಫಲಭರಿತವನ್ನ ಕಾಣುತ್ತಿಲ್ಲಲ್ಲ ಅಂತೇಳಿ ನಾವು ಅಲ್ಲಿಗೆ ಬಲಹೀನರಾಗಬಾರ್ದು, ಅಲ್ಲೆಲ್ಲ ವಿಶ್ವಾಸದಲ್ಲಿ ಜಾರಬಾರದು. ಆಲಸ್ಯ ಆಗತ್ತಂದ್ರೆ ಆಶ್ಚರ್ಯ ಕಾರ್ಯ ಮಾಡ್ತಾನಂತಾನೆ ಅರ್ಥ. ಆಮೇನ್. ಆಲಸ್ಯ ಆಗಂಗೆಲ್ಲ ಇನ್ನ ವಿಶ್ವಾಸ ನಮ್ಮಲ್ಲಿ ಬಲ ಪಡ್ಬೇಕು. ಎದಕ್ಕೆ ಹೇಳು, ಆಲಸ್ಯ ಆಗ್ತಾರೆ ಇನ್ನ ಉನ್ನತವಾದ ಕಾರ್ಯ ದೇವ್ರು ನಮ್ಮ ತಲೆ ಮಾಡ್ತಾನೇನೋ. ಸಣ್ಣದು ಮಾಡ್ಬೇಕನ್ನ ದೇವ್ರು ಇಷ್ಟ ಇಲ್ಲ ನಮ್ಮ ಜೀವಿತದಲ್ಲಿ, ದೊಡ್ಡ ಮಾಡ್ಬೇಕನ್ನಗ ನಾನು. ಆಮೇನ್. ನಾವೆಲ್ಲ ಸಣ್ಣದು ಕೊಡ್ತಾ ಇದೀವಿ. ಸಣ್ಣದಲ್ಲಪ್ಪ, ನಿನ್ ಮೇಲೆ ಇರೋ ಪ್ರಣಾಳಿಕ ನೀನು ಊಹಿಸೋದಕ್ಕಿನ್ನ, ನೀನು ಆಸೆ ಪಡೋದಕ್ಕಿನ್ನ ಅತ್ಯಧಿಕವಾಗಿ ನಾನು ಕೊಡ್ತೀನಿ. ಆಮೇನ್. ಅದನ್ನ ಆಸೆ ಪಡ್ಬೇಕು, ಅದು ನೋಡ್ಬೇಕು ನಾವು. ಆ ವಿಶ್ವಾಸದಿಂದ ನಾವು ಎದುರು ನೋಡಿದಾಗ ಖಚಿತವಾಗಿ ದೇವ್ರು ಸಹಾಯ ಮಾಡ್ತಾನೆ. ಎಲ್ಲಿ ಕೂಡ ದೇವರು ಕೈ ಬಿಡೋದಿಲ್ಲ. ಒಬ್ಬರಿಗೂ ಅವಿಶ್ವಾಸ ಇರ್ತದೆ ನೋಡ್ರಿ, ಮತ್ತೆ ಭಾರಿ ಮಂದಿಗೆ ಅವಿಶ್ವಾಸನೇ ಇರ್ತೈತಿ. ಅಷ್ಟೇ ಬಿಡು, ಇವನು ಮಾರೋದಿಲ್ಲ ಬಿಡು, ಇವನ್ ಎಷ್ಟೇ ಆದ್ರೆ ಕೇಳೋದಿಲ್ಲ ಬಿಡು, ನನ್ನ ಗಂಡ ಕೂಡ ಮಾರೋದಿಲ್ಲ ಬಿಡು, ಅವನ ಜೀವಿತ ಅಷ್ಟೇ, ನನ್ನ ಮಕ್ಕಳು ಕೂಡ ಮಾರೋದಿಲ್ಲ ಬಿಡು. ನಾವ್ ಏನ್ ಹೇಳಿದ್ರು ಕೂಡ ನಮ್ಮ ಮಕ್ಕಳು ಕೇಳ್ತಿಲ್ಲ ಅನ್ನೋ ನಿರಾಸೆದಲ್ಲೇ ಓದ್ತಿರ್ತಾರೆ. ಭಾರಿ ಮಂದಿ ಅದೇ ನಿರಾಸೆ ಇರ್ತದೆ. ಆ ವಿಶ್ವಾಸ ಮನನ ಇಲ್ಲ, ವಿಶ್ವಾಸದಿಂದ ದೇವ್ರದಲ್ಲಿ ಹೋರಾಡೋಂತ ಅನುಭವ ಇಲ್ಲ, ದೇವ್ರ ಮೇಲೆ ಒಂದು ನಂಬಿಕೆ ಇಲ್ಲ. ಮನುಷ್ಯರು ನೋಡಿ ಮನುಷ್ಯರ ರೀತಿನೆಲ್ಲ ಆಲೋಚನೆ ಮಾಡ್ತಾರ. ಅರೆ ನಾವು ದೇವ್ರ ನೋಡಿ ನಡಿಬೇಕಲ್ಲ, ದೇವರೆಷ್ಟು ದೊಡ್ಡನು, ದೇವರೆಷ್ಟು ಶಕ್ತಿವಂತನು, ದೇವರೆಷ್ಟು ನಂಬಿಗಸ್ತನು, ಆದ್ರೆ ಅಸಾಧ್ಯವಾದ ಏನೈತೆ, ಎಂತ ವ್ಯಕ್ತಿನಾದ್ರೂ ಕೂಡ ಮಾರಿಸುವಂತ ಶಕ್ತಿವಂತನಾದ. ಆಮೇನ್. ಕಡಲು ಗಟ್ಟಿದಂತ ಅಡಿಗೆ ಮನುಷ್ಯಗಳೇ ದೇವರು ಮಾರಿಸನಂತ. ಆಮೇನ್. ಅರ್ಥ ಆಯ್ತಾ? ಮನುಷ್ಯರನ್ನ ತಿನ್ನೋ ಭಕ್ಷಕರನ್ನೇ ದೇವರು ಮಾರಿಸನ. ಆಮೇನ್. ಅವರೇ ನಿಂತು ಸ್ವಾರ್ಥ ಹೇಳುವಂತ ಸೇವಕರಾಗಿ ಮಾಡ್ಯಾನ. ಮತ್ತೆ ನಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡೋದಿಲ್ಲ, ಮಾಡ್ತಾನ. ಮತ್ತೆ ಆ ವಿಶ್ವಾಸ ಮನನೆತ್ತುವುದನ್ನು ನೋಡಬೇಕು. ಒಬ್ಬರಿಗೆ ಯಾರಿಗೋ ರೋಗ ಬಂದಿತ್ತಂದ್ರೆ ನಮಗ್ ಕೂಡ ರೋಗ ಬರ್ತದೆ ಅನ್ನೋ ಭಯ ಇರ್ತದೆ. ಅವ್ರಿಗೆ ಏನಾನ ಒಂದು ರೋಗ ಬಂದತ್ತೆ ನನಗೂ, ಆ ರೋಗ ನಮಗೂ ಕೂಡ ಬರ್ತೇನೋ, ಅವ್ರಿಗೇನೋ ಕಿಡ್ನಿ ಫೇಲ್ಯೂರ್ ಆಗಿರ್ತೇನೋ, ನಮಗೇನೋ ಸ್ವಲ್ಪ ನಡು ನೋಡಿದ್ರೆ ನನಗ್ ಕೂಡ ಕಿಡ್ನಿ ಫೇಲ್ಯೂರ್ ಆಗವ, ಅದಕ್ಕೆ ನಡು ಎಲ್ಲ ನೋವಾಗತ್ತೆ, ಕಿಡ್ನಿ ಏನೋ ಡ್ಯಾಮೇಜ್ ಆಗಿದ್ದಂಗೆ ಅದಾವ, ಸ್ವಲ್ಪ ಏನೋ ಡೈಜೆಷನ್ ಆಗಿಲ್ಲ ಅಂದ್ರೆ ಲಿವರ್ ಏನೋ ಡ್ಯಾಮೇಜ್ ಆಗಿದ್ದಂಗೆ ಐತೆ. ಅಲ್ಲ, ಎದಕ್ಕಂದ್ರೆ ಅವ್ರಿಗೆ ಬಂದೈತೆ ಹಂಗಿರ್ಬಾರ್ದು. ಅದಕ್ಕೆ ಹೆಸರನ್ನ ಒಂದ್ಸರಿ ಹಿಂಗೆ ಒಬ್ಬಾಕಿ ಪ್ರೇಯರ್ ಮಾಡಿಸ್ಕೊಳಕ್ ಬಂದ್ರೆ ಆಕಿ ಕಣ್ಣಿಗೆ ಬಂದವಂತ ಕಣ್ಣಿಗೆ ಬಂದಿದ್ರೆ ಹೆಸನ ಪ್ರೇಯರ್ ಮಾಡ್ಬೇಕಂತ ಹೇಳಿ ಓದ್ತಿದ್ರೆ ಆಕಿ ಕಣ್ಣಿಗೆ ಬರೋದು ಕೆಂಪು ಆಗ್ಬಿಟ್ಟಿರ್ತಾವಲ್ಲ, ಆಕಿ ನೋಡಲ್ಲ ಅಂದ್ರೆ ಅನ್ನಕ್ ಬರ್ತದೆ. ಹೌದಲ್ಲ? ಆಕಿ ಅಲ್ಲಿ ಬರ್ತಾಳಂತ, ಈಕಿ ಬಂದಾಳ, ಈಕಿ ನೋಡಿ ಮತ್ತೆ ನನಗೆ ಬರುತ್ತೆ, ನಾವು ಸೇವೆ ಎಲ್ಲ ಮಾಡೋದಿನ ಐತೆ, ಏನೋ ಮೀಟಿಂಗ್ ಇರ್ತಾವಲ್ಲ, ಹೋಗೋದಿರ್ತಾವ, ಹೆಂಗಪ್ಪ ಅಂತ ಹೇಳಿ ಬರ್ತಿದ್ರೆ ಆಕಿ ಮುಂದೆ ಬಂದು ಅಣ್ಣ ಪ್ರೇಸಾಡೋಣ ಅಂತ ಹೇಳಿ ಬಂದ. ಅನ್ನ ಎದ್ದು ಕರ್ತೀನಿ, ಪ್ರೇಸಾಡ ಮಾತಾಡೋಣ. ಅದು ಎದುರು ನೋಡಿದ್ರೆ ಏನಾಗಂದ್ರೆ ಕೇಳ್ತೀನಿ, ಆಕಿದ್ದು ಮತ್ತೆ ಸೀದೆ ಈ ಕಡೆ ಬಂದು ಅಣ್ಣ ಪ್ರೇಸಾಡೋಣ ಅಂತ, ಅಣ್ಣ ಮತ್ತೆ ಈ ಕರಿತೀರಿ ಅಣ್ಣ ಪ್ರೇಸಾಡವ ಅಂತ ಹೇಳ. ಆಕಿ ಬಿಡುವಲ್ಲಂತ, ಮತ್ತೆ ತಿರುಗೋದಂತ. ಈಗ ಏನ್ ಎಷ್ಟೇ ಹೇಳಿದ್ರು ಕೂಡ ಹಂಗಾರ ಮಾಡಿದ್ರೆ ಅರ್ಥ ಮಾಡ್ಕೊಂತಾಳೇನೋ, ಅಣ್ಣ ಹಿಂಗ್ ಮಾಡ್ತಾನಂದ್ರೆ ನನಗೆ ಕಣ್ಣಿಗೆ ಬಂದವಲ್ಲ, ಅದಕ್ಕೆ ಅಣ್ಣ ಆ ರೀತಿ ತಿರ್ಗಾನೇನೋ ಅಂತ ಅರ್ಥ ಮಾಡ್ಕೊಂತಾನೆ ಅಂದ್ರು. ಮತ್ತೆ ಇಲ್ಲಿ ಬಂದು ಪ್ರೇಜಾಡವ, ಇದು ಲಾಸ್ಟಿಗೆ ಈಕಿ ಕೇಳೋದಿಲ್ಲ ಅಂತ ಹೇಳಿ ಮತ್ತೆ ಸೀದಾ ನಿಂತ್ಕೊಂಡು ಅಮ್ಮ ಪ್ರೇಜಾಡಮ್ಮ ಅಂತ ಹೇಳಿದ್ರೆ ಸೀದಾ ಬಂದೇಳಂತ, ಕಣ್ಣು ಮುಚ್ಕೊಂಡು ಹೇಳಂತ ಅಮ್ಮ ಪ್ರೇಜಾಡಮ್ಮ ಅಂತ. ಕಣ್ಣು ತೆಗೆದ್ರೆ ಹೋಗಿರ್ತಾಳೆ ಬೇಡ್ರೆ, ಕಣ್ಣು ತೆಗೆದ್ರೆ ಹತ್ತು ಪ್ರೇಜಾಡಲ್ಲ ಅಂತ ಹೇಳಲ್ಲ. ಅವಾಗ ಅಣ್ಣ ಅನ್ಕೊಂಡಂತ ವಿಶ್ವಾಸಗಳಲ್ಲ, ಎಷ್ಟು ಬಾಧೆಗಳು ಇರ್ತಾವ, ಎಷ್ಟೋ ನೋವಿರ್ತಾವ, ಬಂದಿರ್ತಾವ. ಅವ್ರಿಗೆ ಬಂದೈತಂತ ನನಗ್ ಬರ್ತೈತಂತ ನಾನು ಎದಕ್ಕೆ ಅನ್ಕೋಬೇಕು? ಆಮೇನ್. ನಾನು ಎದಕ್ಕೆ ಅದೇ ರೀತಿ ಅನ್ಕೋಬೇಕು? ನನಗೆ ಬರೋದಿಲ್ಲ ಅದು, ನಾವು ಪ್ರಾರ್ಥನೆ ಮಾಡಿ ಕಳ್ಸೋಣ ಅಂತೇಳಿ ಕೈಟು ಪ್ರಾರ್ಥನೆ ಮಾಡಿ ಕಳಿಸ್ತಾನಂತ. ಆಮೇನ್. ಆಕಿ ಕೂಡ ಸ್ವಸ್ಥತೆ ಆಗೈತಂತ. ಅನ್ನ ಕೂಡ ಅದು ಬಂದಿಲ್ಲ. ಅಂದ್ರೆ ಕೆಲವೊಬ್ರು ಹಂಗಿರ್ತಾರ, ಮತ್ತು ಇವ್ರಿಗೆ ಬಂದೈತೆ ನನಗೆ ಬರುತ್ತೆ, ಇವ್ರಿಗೆ ಬಂದೈತೆ ನನಗೆ ಬರ್ತೈತೆ, ಹಂಗೆ ಇರಬಾರ್ದು. ಅರ್ಥ ಆಯ್ತಾ? ಅವಿಶ್ವಾಸ ನಮ್ಮಲ್ಲಿ ಯಾವತ್ತೂ ಕೂಡ ನಾವು ಜಾಗ ಕೊಡಬಾರ್ದು. ವಿಶ್ವಾಸ ಇರ್ಬೇಕು, ನನಗೆ ಯಾವುದು ಬರೋದಿಲ್ಲ, ದೇವ್ರ ಚಿತ್ತ ನನ್ನ ಜೀವಿತ ನೆರವೇರ್ಬೇಕು. ಆಮೇನ್. ದೇವ್ರ ಉದ್ದೇಶ ನನ್ನ ಜೀವಿತ ನೆರವೇರೋದು ಐತೆ, ಅದು ನೆರವೇರಿಸ್ತಾನ ದೇವ್ರು. ಆಮೇನ್. ನೆರವೇರಿಸ್ಬೇಕಂದ್ರೆ ನನಗಿನ್ನ ದೀರ್ಘಾಯುಷ್ಯ ದೇವರು ಕೊಡ್ತಾನ, ಕೊಟ್ಟು ಮತ್ತೆ ನನ್ನ ನಡೆಸ್ತಾನ.
ಯಾಕಂದ್ರೆ ದೇವ್ರ ಉನ್ನತವಾದ ಪ್ರಣಾಳಿಕೆ ನಮ್ಮ ಮೇಲೆ ಐತೆ, ಉನ್ನತವಾದ ಉದ್ದೇಶ ನಮ್ಮ ಮೇಲೆ ಐತೆ. ಇದ್ದಾಗ ನಾವ್ ಹೆಂಗ್ ನೋಡ್ಬೇಕು? ವಿಶ್ವಾಸ ಮನೋನೇತೃತ್ವದಿಂದ ನಾವು ನೋಡಬೇಕು. ಅದಕ್ಕೆ ಯೋಬ ಯಾವಾಗ್ಲೂ ತನ್ನ ಮಕ್ಕಳು ಅವರೆಲ್ಲ ಸಂತೋಷವಾಗಿದ್ರೆ ಯೋಬ ಏನ್ ಅನ್ಕೊಂತಾರ ಗೊತ್ತಾ? ನನ್ನ ಮಕ್ಕಳೆಲ್ಲ ಸಂತೋಷವಾಗಿದ್ರೆ ನನ್ನ ಮಕ್ಳಿಗೆ ಏನಾನ ಆದ್ರೆ ಹೆಂಗ ಅನ್ಕೊಂತಿರ್ತಾನ ಯೋಬ. ಒಂದ್ಸಲ ಒಬ್ಬನು ಗಜ್ಜಿ ಹಿಡಿದು ನೋಡ್ತಾನ, ಅರೆ ಇವನ್ ಗಜ್ಜಿ ಹಿಡಿದ್ ಇವನ್ ಗಜ್ಜಿ ನನಗ್ ಬಂದ್ರೆ ಹೆಂಗ ಅನ್ಕಂತಾನ. ಅನ್ಕೊಂಡಿದ್ರ ಪ್ರಕಾರನೇ ಯೋಬಗ್ ಆಗುತ್ತೆ. ಅದಕ್ಕೆ ಯೋಬ ಅಂತಾನ, ನಾನು ಏನ್ ಅನ್ಕೊಂಡಿನೋ ಅದೇ ನನಗೆ ಆಗತ್ತೆ. ಮಕ್ಕಳು ಅದೇ ರೀತಿಯಲ್ಲಿ ದೂರ ಆಗ್ತಾರ, ಆ ರೋಗ ಯೋಬ ಕೂಡ ಹೊಂದ್ಕಂತಾನ. ಅದಕ್ಕೆ ನಾವು ಹಂಗ ಅನ್ಕೋಬಾರ್ದು. ಯಾವಾಗ್ಲೂ ನಾವು ವಿಶ್ವಾಸದಲ್ಲಿದ್ದು ನೋಡ್ಬೇಕು. ನನ್ನ ಮಕ್ಳು ಯಾವಾಗ್ಲೂ ಸಂತೋಷವಾಗಿರ್ತಾರ, ನನ್ನ ಮಕ್ಳು ಯಾವಾಗ್ಲೂ ಆನಂದವಾಗಿರ್ತಾರ, ನನ್ನ ಕುಟುಂಬ ಆನಂದವಾಗಿರ್ತೈತೆ. ಈ ಸಮಸ್ಯೆಗಳಾಗಿ ಇರೋದಿಲ್ಲ, ಇವನ್ನೆಲ್ಲ ದೇವ್ರು ತೀರಿಸ್ತಾನ. ಉನ್ನತವಾಗಿ ದೇವರು ನನ್ನ ಕುಟುಂಬನ ಆಶೀರ್ವದಿಸ್ತಾನ, ಅನೇಕರಿಗೆ ಆಶೀರ್ವಾದಕರವಾಗಿ ನನ್ನ ಕುಟುಂಬ ಇಡ್ತಾನ, ನನ್ನ ಕೂಡ ಆಶೀರ್ವಾದಕರ ಇಡ್ತಾನ. ನಮ್ಮನ್ನೆಲ್ಲರನ್ನು ದೀರ್ಘಾಯುಷ್ಯದಿಂದ ತುಂಬಿಸ್ತಾನ. ಈ ಕಡೆ 10,000 ಜನ ಏನಾದ್ರು ಕೂಡ, ಈ ಕಡೆ 1,000 ಜನ ಏನಾದ್ರು ಕೂಡ ನಿನಗೆ ಏನಾಗೋದಿಲ್ಲ ಅಂತ ಹೇಳಿ ದೇವ್ರು ವಾಗ್ದಾನ ಮಾಡೋಣ. ಆಮೇನ್. ಆ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಿಸ್ತಾನ ದೇವ್ರು, ಖಚಿತವಾಗಿ ನೆರವೇರಿಸ್ತಾನ. 100 ಮಂದಿ ಶತ್ರುಗಳು ಇರ್ಲಿ, ಯುದ್ಧ ನಾನು ಮಾಡ್ತೀನಿ ನಾನು. ಆಮೇನ್. ಹಲ್ಲೆಲೂಯಾ. ಹೌದಾ ಇಲ್ಲ? ಇಸ್ರಾಯೇಲ್ ಪ್ರಜೆಗಳನ್ನ ದೇವ್ರು ಹೆಂಗ್ ನಡೆಸ್ತಾನೋ ಹಂಗ ನಮ್ಮನ್ನು ಕೂಡ ಆತ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ನಮ್ಮ ನಡೆಸ್ತಾನ. ಆ ವಿಶ್ವಾಸ ಮನೋನೇತೃಗಳಿಂದ ನಾವು ನೋಡಿದಾಗ ಖಚಿತವಾಗಿ ದೇವರು ಆ ಆಶೀರ್ವಾದಕರವಾದ ಜೀವಿತವು, ಆ ಒಂದು ವಿಜಯೋಸ್ತವಾದ ಜೀವಿತವು ನಾವು ನೋಡ್ತೀವಿ. ಇಲ್ಲಿ ಏನೇ ಅದನ್ನೇ ಮಾಡೋದು. ಆಯ್ತು, ಪ್ರಾರ್ಥನೆ ಮಾಡೋಣ. ಏನ್ ಪ್ರಾರ್ಥನೆ ಮಾಡೋಣ? ವಿಶ್ವಾಸದಿಂದ ಪ್ರಾರ್ಥನೆ ಮಾಡೋಣ. 3 ವರ್ಷ ಅಲ್ಲ, ಎಷ್ಟು ವರ್ಷನೇ ಆಗಿರ್ಲಿ, ನಾವು ಪ್ರಾರ್ಥನೆ ಮಾಡಿದ್ರೆ ಕಷ್ಟವಾಗಿ ದೇವ್ರು ಕೇಳ್ತಾನ ಅಂತ ಹೇಳಿ ಆ ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತಾನೆ. ಅದೇ ರೀತಿಯಲ್ಲಿ ಅಲ್ಲಿ ಕಾರ್ಯವನ್ನು ಕೂಡ ನೋಡ್ತಾರೆ. ವಿಶ್ವಾಸ ಅನ್ನೋದು ಬೀಜ, ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ 2ನೇದು ನೋಡ್ರಿ, 42ನೇ ವಚನದಲ್ಲಿ ಏನೈತೆ? 18:42. ಅಹಾಬನು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಏಲಿಯನು ಕಾರ್ಮೇಲಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟನು. ಆಮೆನ್. ಹಲ್ಲೆಲೂಯಾ. 2ನೇದಾಗಿ ಏನು ಮಾಡ್ತಾನಂದ್ರೆ ಪ್ರಾರ್ಥನೆ, ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾನ. ಈ ಅಹಾಬನು ಬಂದು ಹೇಳಣ ಪ್ರೇಯರ್ ಮಾಡಪ್ಪ, ಮಳೆ ಬರ್ಬೇಕಂತ ಹೇಳಿದಾಗ ಈ ಅಹಾಬನ ಏನ್ ಮಾಡ್ತಾನ? ನೀನು ಕರ್ಮೇಲೆ ಗುಡ್ಡಕ್ ಮೇಲೆ ಹೋಗು, ನೀನ್ ಅಲ್ಲಿ ಏನ್ ಮಾಡ್ಬೇಕು? ಅನ್ನಪಾನಗಳು ತಗ, ನೀನು ಊಟ ಮಾಡು, ಬೇಸ ಊಟ ಮಾಡಂತೇಳಿ ಈತೇನ್ ಮಾಡ್ತಾನ? ಹೋಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾನ. ಆಮೇನ್. ಅಟ್ಲೀಸ್ಟ್ ಪಾಪ ಊಟ ಮಾಡಂತೇಳಿ ಹೋಗಂತ ಹೇಳಿದಾಗ ಅಹಾಬನ ಬಾ ನೀನು ಕೂಡ ಬಾ ಊಟಕ್ಕಂತೇಳಿ ಕರಿಬೇಕಲ್ಲ. ಇಲ್ಲ, ಇವನಂತೂ ಹೋಗಿ ಊಟ ಮಾಡ್ತಾನ. ಆದ್ರೆ ಸೇವಕನ್ ಏನ್ ಮಾಡ್ತಾನ? ಹೋಗಿ ಪ್ರಾರ್ಥನೆ ಮಾಡ್ತಾನ. ವಿಶ್ವಾಸ ಅನ್ನೋದು ಬೀಜ, ಪ್ರಾರ್ಥನೆ ಅನ್ನೋದು ಅದು ಫಲ. ಆಮೇನ್. ಪ್ರಾರ್ಥನೆ ಜೀವಿತ ಪ್ರಾಮುಖ್ಯವಾದದ್ದು. ನಾವೆಷ್ಟು ಪ್ರಾರ್ಥನೆ ಮಾಡ್ತೀವೋ ಅಷ್ಟು ದೇವ್ರ ಕಾರ್ಯಗಳು ನಾವು ನೋಡ್ತೀವಿ. ಹಲ್ಲೆಲೂಯಾ. ಏನ್ ಪ್ರಾರ್ಥನೆ? ವಿಶ್ವಾಸನ ಬೀಜ ಅಂತ ಬಿಚ್ತೀವಿ, ಹೌದಾ? ಹಾಕ್ತಿವಿ, ವಿಶ್ವಾಸದಿಂದ ಹಾಕ್ತಿವಿ. ಬೀಜ ಹಾಕಿದ್ಮೇಲೆ ಅದಕ್ಕ ನೀರ್ ಹಾಕ್ದ್ರಲ್ಲ ಅದು ಫಲಿಸೋದು. ಮೊಣಕಾಲೂರಿ ಕಣ್ಣೀರು ಪ್ರಾರ್ಥನೆ ನೀರು ಆ ಬೀಜದ ಮೇಲೆ ಬಿತ್ತಬೇಕು. ಆಮೇನ್. ಆ ವಿಶ್ವಾಸದ ಮೇಲೆ ಕಣ್ಣೀರು ಪ್ರಾರ್ಥನೆ ಅನ್ನೋದು ಇರಬೇಕು. ಅವಾಗ ಅದು ಫಲಿಸ್ತದೆ, ಅವಾಗ ಅದು ಚಿಗುರಿಸ್ತದೆ, ಅವಾಗ ಅದು ಫಲ ತೋರಿಸ್ತದೆ. ನಾವು ಮೊಣಕಾಲೂರಿ ಕಣ್ಣೀರು ಪ್ರಾರ್ಥನೆ ಮಾಡಬೇಕು. ನಮ್ಮ ದುಃಖನ, ನಮ್ಮ ವೇದನ, ನಮ್ಮ ಪ್ರತಿ ಸಮಸ್ಯೆನ, ರೋದನ, ಅದಕ್ಕೆ ವಿರಿಗಿ ನಲಗಿನ ಹೃದಯ ನಾನು ಇಷ್ಟಪಡ್ತೀನಿ. ನಿನ್ನ ಪ್ರತಿ ಕಣ್ಣೀರು ಬಾಷ್ಪ ಬಿಂದು ನಾನು ಒರೆಸ್ತೀನಿ. ಆಮೇನ್. ಇವೆಲ್ಲ ವಾಗ್ದಾನಗಳು ಎದಕ್ ಮಾಡೋಣ? ಆ ಒಂದು ರೋದನದಿಂದ ನಾವು ಪ್ರಾರ್ಥನೆ ಮಾಡೋದು ದೇವ್ರಿಗೆ ಇಷ್ಟ. ಸರಿಯಪ್ಪ, ನೀನು ಹೋಗು, ಆಲಸ್ಯ ಆಗತ್ತೇನು, ನೀನು ಹೋಗಲ್ಲಿ ಊಟ ಮಾಡೋಗು, ನೀನು ಆರಾಮ್ಸೆ ಊಟ ಮಾಡಿ ರೆಸ್ಟ್ ಆಗ. ನಾನೇನ್ ಮಾಡ್ತೀನಿ ಗೊತ್ತಾ? ಪ್ರಾರ್ಥನೆ ಮಾಡ್ತೀನಿ. ಆಮೇನ್. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆಗಳು ನಾವು ಕಟ್ಟಬೇಕು. ಕುಟುಂಬವೆಲ್ಲ
ಸಮೃದ್ಧಿಯಾಗಿ ಇಡ್ರಿ, ವಡ್ಡಿಸ್ರಿ, ನೀವು ಊಟ ಮಾಡ್ರಿ, ನೀವು ಆರೋಗ್ಯಕರವಾಗಿರ್ರಿ. ನಾನು ಪ್ರಾರ್ಥನೆ ಮಾಡುತ್ತೇನೆ. ಆಮೇನ್. ಉಪವಾಸ ಪ್ರಾರ್ಥನೆ ಮಾಡಬೇಕು. ನಾವು ಉಪವಾಸ ಪ್ರಾರ್ಥನೆಗಳು ನಾವು ಕಟ್ಟಬೇಕು. ಎಷ್ಟು ನಾವು ಪ್ರಾರ್ಥನೆ ಮಾಡ್ತೀವೋ, ಎಷ್ಟು ನಾವು ಕಣ್ಣೀರಿಟ್ಟು ದೇವರು ಸನ್ನಿಧಿನಲ್ಲಿ ನಾವು ರೋಧಿಸ್ತೀವೋ, ಅದಕ್ಕೆ ಖಚಿತವಾಗಿ ದೇವರು ಪ್ರತಿಫಲ ಕೊಡ್ತಾನ. ಆಮೇನ್. ಅರ್ಥ ಆಯ್ತಾ? ಅದಕ್ಕೆ ಯೇಸು ಸ್ವಾಮಿ ಕೂಡ ಶಿಷ್ಯರನ್ನೆಲ್ಲ ಕರ್ಕೊಂಡು ಸ್ವಾರ್ಥ ಸಾರಕ್ಕೆ ಹೋಗ್ತಿರೋ ಎಲ್ಲ ಸ್ವಾರ್ಥೆಲ್ಲ ಮುಗಿಸ್ಕೊಂಡು ರಾತ್ರಿ ಆಗ್ತತೆ. ರಾತ್ರಿ ಆದಾಗ ಯೇಸು ಸ್ವಾಮಿ ಏನ್ ಮಾಡ್ತಾನೆ ಗೊತ್ತಾ? ಶಿಷ್ಯರನ್ನೆಲ್ಲ ನೀವು ದೋಣಕ್ಕೆ ಹೋಗ್ರಿ, ನೀವು ಹೋಗ್ರಿ. ಎದಕ್ ಪ್ರಭುವ, ನಾವು ನಿನ್ ಜೊತೆಗಿರ್ತೀವಿ. ಇಲ್ಲ ನೀವು ಹೋಗ್ರಿ ಅಂತೇಳಿ ಬಲವಂತ ಮಾಡಿ ಕಳಿಸ್ತಾನ. ಕಲಿಸಿ ಏನ್ ಮಾಡ್ತಾನೆ? ಏಕಾಂತವಾಗಿ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಆಮೇನ್. ಹಲ್ಲೆಲೂಯಾ. ಏಕಾಂತವಾಗಿ ಪ್ರಾರ್ಥನೆ ಮಾಡ್ತಾನ. ರಾತ್ರಿ ಎಲ್ಲ ತಂದೆ ತಲೆ ಗೋಜಾಡ್ತಾನ. ತಂದೆ ಚಿತ್ತ ನೆರವೇರ್ಸಕ ಪ್ರಾರ್ಥಿಸ್ತಾನ. ಹೌದಾ ಇಲ್ಲ? ಹಂಗ ರಾತ್ರಿ ಎಲ್ಲ ಕುತ್ಕೊಂಡು ದೇವ್ರ ಸನ್ನಿಧಿನಲ್ಲಿ ಕಲಿಯೋ ಅನುಭವ ಎಷ್ಟು ಮಂದಿಗೆ ಐತಿ ನಮಗೆ? ಹೌದಾ ಇಲ್ಲ? ಎಷ್ಟು ಅದನ್ನೆಲ್ಲ ಮಾಡೋದು. ನೀವೆಲ್ಲರೂ ಹೋಗ್ರಿ, ನಾನು ತಂದೆ ತಲೆ ನಾನು ಕಲಿಬೇಕು, ನಾನು ಅನೇಕ ವಿಷಯಗಳು ಮಾತಾಡಬೇಕು, ತಂದೆ ಚಿತ್ತ ನಾನು ನೆರವೇರಿಸ್ಬೇಕು, ಆ ಸನ್ನಿಧಿನ ನಾನು ಅನುಭವಿಸ್ಬೇಕು. ಹೌದಾ ಇಲ್ಲ? ಸರಿ, ನೀವೆಲ್ಲರೂ ಮಕ್ಕೋರಿ, ಊಟ ಮಾಡ್ರಿ, ಮಕ್ಕೋರಿ. ರಾತ್ರಿ ಎಲ್ಲ ನನ್ನ ತಂದೆ ತಾಯಿ ನಾನು ಕಲಿಬೇಕು. ರಾತ್ರಿ ಎಲ್ಲ ನನ್ನ ತಂದೆ ತಾಯಿ ನಾನು ಮಾತಾಡಬೇಕು, ಪ್ರಾರ್ಥನೆ ಮಾಡಬೇಕು, ವಾಕ್ಯದಾನ ಮಾಡಬೇಕು. ವಾಕ್ಯದಾನದಾಗ ದೇವ್ರು ನಮ್ಮ ಹತ್ರ ಏನು ಮಾತಾಡ್ತಾನೆ, ಮತ್ತೊಂದು 5 ನಿಮಿಷ 10 ನಿಮಿಷ ಪ್ರಾರ್ಥನೆ ಮಾಡಬೇಕು, ಮತ್ತೆ ನಾವು ವಾಕ್ಯದಾನ ಮಾಡಬೇಕು. ಆ ರೀತಿ ಅನುಭವ, ತಂದೆ ತಾಯಿ ಕಲಿಯುವಂತ ಅನುಭವ ನಮ್ಮಲ್ಲಿರಬೇಕು. ಆಮೇನ್. ವಿಶ್ವಾಸ ಮನೋನೇತುಗಳಿಂದ ನಾವು ನೋಡಬೇಕು. ಆ ವಿಶ್ವಾಸ ಬೀಜದ ಮೇಲೆ ಕಣ್ಣೀರು ಪ್ರಾರ್ಥನೆ ಅನ್ನೋದು ಸುರಿಸಬೇಕು. ಆಮೇನ್. ಪ್ರಾರ್ಥನೆ ಅನುಭವ ಇರಬೇಕು, ಗೋಜಾಡಬೇಕು. ಅರ್ಥ ಆಯ್ತಾ? ಆ ರೀತಿ ನಾವು ನಡೆಯುವಂತರಾಗಿರ್ಬೇಕು. ಅವಾಗ ನಾವು ಒಂದು ಉನ್ನತವಾದ ಆಶೀರ್ವಾದಕರವಾದ ಜೀವಿತವನ್ನು ನಾವು ನೋಡ್ತೀವಿ. ದೇವ್ರ ತಲೆ ಪಟ್ಟಿರೋ ಪ್ರಯಾಸ ಯಾವತ್ತೂ ಕೂಡ ಅರ್ಥ ಆಗೋದಿಲ್ಲ. ನಾವು ಅನ್ಕಂತೀವಿ ಅಷ್ಟೇ. ಅದು ಅರೆ ಇಷ್ಟೊತ್ತು ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ವಲ್ಲ, ಇಷ್ಟು ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿದ್ವಲ್ಲ, ನೀನು ಏನು ಪ್ರಯಾಸ ಪಟ್ಟಿರ್ತೀವೋ ಅದಕ್ಕೆ 100ರಷ್ಟು ದೇವ್ರು ಕೊಡ್ತಾನೆ. ಆಮೇನ್. ಹಲ್ಲೆಲೂಯಾ. ಮೊಣಕಾಲ ಅನುಭವ ಕೂಡ ನಮ್ಗೆ ಇರಬಹುದು. ಮೊಣಕಾಲ ಪ್ರಾರ್ಥನೆ ನಮ್ಗೆ ಇರಬೇಕು. ಯವನಸ್ಥರಿಗೆ ಇರಬೇಕು. ಈಗಿರೋ ಯವನಸ್ಥರಿಗೆ ಮೊಣಕಾಲ ಪ್ರಾರ್ಥನೆ ಅನುಭವನೇ ಇಲ್ಲ. ಯವನಸ್ಥರಲ್ಲ, ಶಕ್ತಿ ಇರ್ತೈತೆ, ನಿಮ್ಗೆ ಇನ್ನೂ ಬಲ ಇರ್ತೈತೆ. ನೀವೇ ಹೆಚ್ಚು ಪ್ರಾರ್ಥನೆಯಲ್ಲಿ ಕಲಿಬೇಕು. ಯವನಸ್ಥರಿಗೆ ನಾನು ದರ್ಶನಗಳು ತೋರಿಸ್ತೀನಿ ನನ್ನ ದೇವರು. ನೀವು ಅದು ಪಡ್ಕೋಬೇಕು. ಬಾಪ್ಸನ್ ಹೊಂದಿರಿ, ಪರಿಶುದ್ಧಾತ್ಮ ಅಭಿಷೇಕನ ಹೊಂದ್ಕೋಬೇಕಲ್ಲ, ಕೇಳಬೇಕಲ್ಲ. ಮೊಣಕಾಲೂರಿ ಆಗಿರೋ ಸೇವಕರು ಪರಿಶುದ್ಧಾತ್ಮ ಅಭಿಷೇಕವನ್ನು ಹೊಂದ್ಕೋಬೇಕಂದ್ರೆ ಕಳ್ಳುಗಳು ತಗೊಂಬಂದು, ಸಣ್ಣ ಸಣ್ಣ ಉಸುಗು ಕಳ್ಳುಗಳು ತಗೊಂಬಂದು ಕೆಳಗಾಕಿ ಈ ಪ್ಯಾಂಟ್ ಎಲ್ಲ ಮೇಲೆ ಎತ್ಕೊಂಡು ಮೊಣಕಾಲ್ನಾಗ ಉಸುಗು ಮೇಲೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಿದ್ರಂತ. ಪರಿಶುದ್ಧಾತ್ಮ ಅಭಿಷೇಕ ಬರಬೇಕಂತೇಳಿ. ನಿಜ ಅದು. ಬರೇ ಮೊಣಕಾಲಾಗಿದ್ರು ಕೂಡ ಇದಾಗ್ತದಂತೇಳಿ ಉಸುಗು ತಗೊಂಬಂದು ಆ ಕಲ್ಲುಗಳ ಮೇಲೆ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಿದ್ದಂತ. ಆ ನೋವು ದೇವಾ ನೀನು ಅಭಿಷೇಕಿಸ್ಬೇಕು, ಆ ಒಂದು ಗುರಿ, ಒಂದು ಗಮ್ಯ, ನಿನ್ನ ಅಭಿಷೇಕ ನಾನು ನೋಡ್ಬೇಕು, ನಿನ್ನ ಅಭಿಷೇಕ ನಾನು ನೋಡ್ಬೇಕು, ನಿನ್ನ ಪ್ರಸನ್ನತೆ ನಾನು ಅನುಭವಿಸ್ಬೇಕು, ನಿನ್ನ ಬೆಳಕು ನಾನು ನೋಡ್ಬೇಕು. ಗೋಚಾಡರ ಪ್ರಾರ್ಥನೆಯಲ್ಲಿ ಪರಿಶುದ್ಧಾತ್ಮ ಅಗ್ಗಿಲಿದ್ದ ಮಂಡಿಸರ. ಆಮೆನ್. ಹಲ್ಲೆಲೂಯಾ. ಆಸಕ್ತಿ ಎಷ್ಟು ಮಂದಿಗೆ ಐತೆ? ಆಸಕ್ತಿ, ಆ ಒಂದು ಆಸೆ ಎಷ್ಟು ಮಂದಿಗೆ ಐತೆ? ಪ್ರಾರ್ಥನೆ ಮಾಡಂದ್ರೇನೆ ಮೊಣಕಾಲು ಬರೋದಿಲ್ಲ. ಪರಿಶುದ್ಧಾತ್ಮ ಅಭಿಷೇಕ ಹೊಂದ್ಕೋಬೇಕಂದ್ರೆ ಮೊಣಕಾಲ ಅನುಭವ ಇರಬೇಕು. ಯೇಸು ಸ್ವಾಮಿ ಮೊಣಕಾಲಿದ್ದ ಪ್ರಾರ್ಥನೆ ಮಾಡೋಣ, ಮಾದರಿ ತೋರಿಸಿ ನಮಗೆ. ಪೌಲು ಮೊಣಕಾಲಿದ್ದ ಪ್ರಾರ್ಥನೆ ಮಾಡೋಣ, ಏರಿಯಾ ಕೂಡ ಮೊಣಕಾಲಿದ್ದ ಪ್ರಯಾಣ ಮಾಡ್ತಾರೆ. ಮೊಣಕಾಲ ಅನುಭವ ಕಲಿಬೇಕು. ಎದಕ್ಕಂದ್ರೆ ನಾವು ಮೊಣಕಾಲು ಊರಿ ಅಂದ್ರೆ ದೇವರಿಗೆ ನಾವು ಸರೆಂಡರ್ ಆಗಿವ ಅಂತ ಅರ್ಥ. ನಾನೆಲ್ಲ ಲೋಬಡ್ತೇನಪ್ಪ ನಿನಗೆ, ನಂದೇನಿಲ್ಲ, ನೀನೇ ನನಗೆ ಆಧಾರ, ನೀನೇ ನನ್ನ ಬಲ, ನೀನೇ ನನ್ನ ಶಕ್ತಿ, ನಿನ್ನ ಮೇಲೆ ಆಧಾರ ಆಗಿ ನಡೀತೇವೆ ಅಂತೇಳಿ ನಾವು ಸರೆಂಡರ್ ಆಗ್ಬೇಕು ದೇವರಿಗೆ. ನಿನ್ನ ಮೊಣಕಾಲು ಊರು ಸ್ವಲ್ಪ ಹೊತ್ತು, ಆತನ ಆತ್ಮನೇ ನಮ್ಮನ್ನ ಬಲಪಡಿಸ್ತದೆ. ಆಮೇನ್. ನಿನ್ ಗಂಟೆಗಳಿದ್ರು ಕೂಡ ನಿನ್ ಗಂಟೆಗಳು ಅದೇ ಅಂತ ನಿನಗೆ ಗೊತ್ತಾಗೋದಿಲ್ಲ. ಆಮೇಲೆ ಪ್ರಾರ್ಥನೆ ಆದ್ಮೇಲೆ ನೀನು ಇಳ್ಬೇಕಂದ್ರೆ ನಿನಗೆ ಆಗೋದಿಲ್ಲ ಅವಾಗ.
ಎಲ್ಲಿದ್ದೆಲ್ಲಿದ್ದು ಅವಾಗ ಹಿಡ್ಕೊಂಡು ಹೋಗ್ಬಿಟ್ಟಿರ್ತಾವ, ಅವಾಗ ಗೊತ್ತಾಗುತ್ತೆ. ಹಾ, ಇಳ್ಬೇಕಂದ್ರೆ ಏನನ ಸಪೋರ್ಟ್ ಏನಾಯ್ತಾ ಅನ್ನೋದು ನೋಡ್ತೀವಿ ನಾವು. ಅಲ್ಲವರಿಗೂ ಪ್ರಾರ್ಥನೆ ಶಕ್ತಿ, ಪ್ರಾರ್ಥನೆ ಅಭಿಷೇಕ ಅನ್ನೋದು ಪರಿಶುದ್ಧಾತ್ಮದೇವರು ನಮ್ಮ ನಡೆಸ್ತಿರ್ತಾನೆ. ಆಮೇನ್. ಅನುಭವ ಕಲಿಬೇಕು, ಅವಾಗೇ ನಾವು ವಿಜಯೋತ್ಸವದ ಜೀವಿತ ನಾವು ನೋಡ್ತೀವಿ. ಅದಕ್ಕೆ ನಾನು ಯಾವಾಗ ಹೇಳ್ತಿರ್ತೀನಿ, ಭಕ್ತಿ ಸುಮ್ನೆ ಏನೋ ಬಂದು ಮೇಲೆ ಮೇಲೆ ಭಕ್ತಿ ಮಾಡೋಂತ ಇರಬಾರ್ದು. ನಾವು ಭಕ್ತಿನ ಶಕ್ತಿ ಇರ್ಬೇಕು, ಭಕ್ತಿಗಳ ಅಭಿಷೇಕ ಇರ್ಬೇಕು. ಆಶಾಮಾಷಿ ಭಕ್ತಿ ಮಾಡಬಾರ್ದು. ಮಾಡಿದ್ರೆ ಒಂದು ಗುರಿ, ಒಂದು ಗಮ್ಯ, ಒಂದು ಟಾರ್ಗೆಟ್ ಇಟ್ಕೋಬೇಕು, ಅದು ರೀಚ್ ಆಗ್ಬೇಕು. ದೇವ, ಇದು ನೀನ್ ಕೊಟ್ಟಿರೋ ಜೀವಿತ, ನಿನಗೆ ಮಹಿಮಕರವಾಗಿ ಇರ್ಬೇಕಷ್ಟೇ. ನೀನು ಮಂಡಿಸು, ನಿನ್ನ ಸಲುವಾಗಿ ನಾನು ಬೆಳಗಿತ್ತು. ಆಮೇನ್. ನೀನು ಮಂಡಿಸು, ನಾನು ನಿನ್ನ ಸಲುವಾಗಿ ಪ್ರಕಾಶಿಸ್ತೀನಿ. ಆ ಒಂದು ಗುರಿ ಇರಬೇಕು. ಅದನ್ನ ಇಟ್ಕೊಂಡೇ ಇಲ್ಲೇ ಪ್ರಾರ್ಥನೆ ಮಾಡೋದು. ಯಾರು ನೋಡ್ಬೇಡ್ರಿ. ನಮ್ಮ ಭಕ್ತಿ ಜೀವಿತನ ನಾವು ಕಟ್ಕೊಂಡ್ರೇನೆ ನಮ್ಮನ್ನ ನೋಡಿ ಕುಟುಂಬ ಕಟ್ಕೊಂಡ್ರಿ. ಸರಿ, ನೀವು ಪ್ರೇಯರ್ ಮಾಡಿರಾ ಮಾಡ್ರಿ, ನೀವು ಮಕ್ಕರಿ, ಇವ್ರು ಎಷ್ಟಾಗ್ರಿ, ನಿಮ್ಮ ಕೆಲಸ ನೀವು ಮಾಡ್ಕರಿ, ನಾನು ಕಲಿತೀನಿ ದೇವ್ರ ತಾಗ. ಆ ರೀತಿ ನಾವು ಇರ್ಬೇಕು. ಅದೇ ನಾವು ಮಾಡ್ತಿರೋದು. ಬಾಪ ನೀನು ಕೂಡ ಬಂದು ನೀನು ಕೂಡ ಏನಿರೋದು, ಸರಿ ನಿನ್ಗೆ ಎಷ್ಟಾಯ್ತು ವರ್ಕು ಅಷ್ಟಿರು, ಸರಿ ನೀನು ಊಟ ಮಾಡಿ ನೀನು ರೆಸ್ಟ್ ಆಗ, ನಾನು ದೇವ್ರ ತಲ್ಲಿ ಕಲಿತೀನಿ. ಅರ್ಥ ಆಯ್ತಾ? ಮೊದಲನೇದು ವಿಶ್ವಾಸ ಇಟ್ಟನ. 3 ವರ್ಷ ಆಗಿ ಮಳೆ ಬಂದಿನ ಕೂಡ ಬರ್ತೈತೆ ಹೇಳ ಅಂತೇಳಿ ವಿಶ್ವಾಸ ಇಟ್ಟನ. ನನ್ನ ದೇವ್ರು ಮಾಡೇ ಮಾಡ್ತಾನೆ ಕಾರ್ಯ ಅಂತ ವಿಶ್ವಾಸ ಇಟ್ಟನ. ಆ ವಿಶ್ವಾಸ ಮನ ಹತ್ತಿರದ ನೋಡೋಣ. ನೆಕ್ಸ್ಟ್ ಏನ್ ಮಾಡೋಣ? ಪ್ರಾರ್ಥನೆ ಮಾಡೋಣ. 3ನೇದು ಏನ್ ಮಾಡೋಣ? ಆ ಶಿಷ್ಯನ ಕರೆದನ. ಪ್ರಾರ್ಥನೆ ಮಾಡಿ ಆದ್ಮೇಲೆ, ಪ್ರಾರ್ಥನೆ ಮಾಡಿದ ಕೂಡಲೇ ಅಲ್ಲಿ ಕಾರ್ಯ ನಡೆದಿಲ್ಲ. ಶಿಷ್ಯನ ಕರೆದು ಹೋಗಿ ಗುಡ್ಡದ ಮೇಲೆ ಹೋಗಿ ನೋಡು, ಆಕಾಶದ ಮೇಲೆ ನೋಡು, ಏನೋ ನಮ್ಮ ಮಬ್ಬುಗಳು ಗಿಬ್ಬುಗಳು ಬಂದವೇನೋ, ಮಳೆ ವಾತಾವರಣ ಏನೋ ಕಾಣಕತ್ತೇನೋ ಅಂತೇಳಿ ಹೇಳಿದಾಗ ಹೋದಾನ ಸೇವಕನು. ಹೋಗಿ ನೋಡ್ತಾನ, ಏನಿರೋದಿಲ್ಲ. ವಾಪಸ್ ಬರ್ತಾನ. ಏನಪ್ಪಾ ಬಂದೈತೆ ಅಂದ್ರೆ, ಏನ್ ಬಂದೈತೆ, ಏನ್ ಬಂದಿಲ್ಲ ಅಂತಾನ. ಮತ್ತೆ 2ನೇ ಸಾರಿ ಕಳಿಸ್ತಾನ ಪ್ರಾರ್ಥನೆ ಮಾಡಿ, ಇವಾಗ ಹೋಗಿ ನೋಡಂತೇಳಿ. ಅವಾಗೂ ಏನಿರೋದಿಲ್ಲ. ಮತ್ತೆ 3ನೇ ಸಾರಿ ಕಳಿಸ್ತಾನ, ಅವಾಗೂ ಏನಿರೋದಿಲ್ಲ. ಮತ್ತೆ 4ನೇ ಸಾರಿ ಕಳಿಸ್ತಾನ, ಅವಾಗೂ ಏನಿರೋದಿಲ್ಲ. 5ನೇ ಸಾರಿ ಕಳಿಸ್ತಾನ, 6ನೇ ಸಾರಿ ಕಳಿಸ್ತಾನ. ಏನ್ ನೀನ್ ಸುಮ್ನೆ ಕಳಿಸ್ತಿದಿ ಬರ್ತಿದಿ ಅಲ್ಲಿ ಏನ್ ಕಾಣೋದೇನಿಲ್ಲ. ನೀನೇನ್ ಪ್ರೇಯರ್ ಮಾಡ್ತಿದಿ, ಆತತೆ ನಮಗ್ ದೇವ್ರ ಸಹಾಯ ಮಾಡ್ತಾನ, ನಮಗ್ ದೇವ್ರು ಇದನ್ನಾಗಿದ್ದ ಗಟ್ಟಿಗೆ ಎದ್ದಳಿಸ್ತಾರ ಅಂತ ನಾವ್ ಹೇಳ್ತಾನೆ ಇದೀವಿ. ನೀನ್ ಹೇಳ್ತಾನೆ ಇದೀ, ಎಲ್ಲಿ ಏನಾಗತ್ತೆ ಕಾರ್ಯ ನಡೆಗತ್ತ. ನೀನೇನ್ ಹೇಳ್ತಿದಿ, ಕಾರ್ಯ ಅಂತೂ ಆಗೋಲ್ದಲ್ಲ. ನೋಡ್ತಿ, ನಮ್ ದೇವ್ರ ಆಶೀರ್ವದಿಸ್ತಾನ. ದೇವ್ರು ನಮಗೆ ಒಂದು ಉನ್ನತವಾದ ಆಶೀರ್ವಾದ ನಮಗೆ ನೋಡಿಸ್ತಾನ ದೇವ್ರು ಅಂತೇಳಿ ನಾವೇನು ಪ್ರಾರ್ಥನೆ ಮಾಡಿ ಹೇಳ್ತಿರ್ತೀವಿ. ಕೆಲವ್ರು ಹೆಂಗಿರ್ತದೆ ಹೇಳ, ನೀನೇ ಹೇಳ್ತಿದ್ದಿ ಅಸಲು ಏನ್ ನಡೆಗತ್ತೆ ಇಲ್ಲಿ, ಹೆಂಗಿರ್ತ ಹಂಗ ಇನ್ನೂ ಸಮಸ್ಯೆ ಹೆಚ್ಚೇ ಆಗತ್ತಪ್ಪ. ಏನಿಲ್ಲ, ಹೊರಗದೇನಿಲ್ಲ. ನೀನ್ ನೋಡ್ದು ಏನೋ ಪ್ರೇಯರ್ ಅಂತೀರಿ, ಪ್ರಾರ್ಥನೆ ಅಂತೀರಿ, ಏನಂತೀರಿ, ಏನು ಇದೇ ಸೇವಕ ನೋಡ್ ಅದೇ. ಆಮೇಲೆ 7ನೇ ಸಾರಿ ಹೇಳ್ತಾನ, ಹೋಗಿ ನೋಡ್ಕೊಂಡ್ ಬರಾಗಾದ್ರಿ ಹೋಗಿ ಒಂದ್ ಸಣ್ಣದು ಕೈ ಹಸ್ತ ಎಷ್ಟಿರ್ತೈತೆ ಮಾನವನ ಹಸ್ತ ಅಷ್ಟು ಮೇಘ ಬಂದೈತೆ ಅಂತ ಹೇಳ್ತಾನ. ಅಂಗ ಎಷ್ಟು ಮೇಘ ಬಂದೈತೆ ಅಂತ ಹೇಳಿದ್ರೆ ಎಷ್ಟಿರುತ್ತೆ ಮಾನವನ ಅಂಗ ಎಷ್ಟಿರುತ್ತೆ, ಇಷ್ಟಿರುತ್ತೆ. ಹೌದಾ? ಇಷ್ಟು ಮೇಘ ಬಂದ್ರೆ ಇದು ಏನೇ ಕಳ್ತಾನೆ ಗೊತ್ತಾ, ಹಾವು ಹೋಗಿ ದೊಡ್ಡ ಮಳೆ ಬರ್ತೈತೆ. ಎಷ್ಟು ಮಳೆ ಬರ್ತೈತ, ದೊಡ್ಡದಾಗಿ ಮಳೆ ಬರ್ತಂತ ಹಾವು ಹೋಗಿ ರಾಜಿಗೆ ಹೇಳ. ಅಲ್ಲ, ಅಲ್ಲಿ ನೋಡಿದ್ರೆ ಇಷ್ಟೆಷ್ಟು ಬೇಗ ಐತಿ, ನೀನ್ ನೋಡಿದ್ರೆ ದೊಡ್ಡದು ಬರ್ತಂತ ಅಂತ ಹೇಳಿ ಆ ಹಾಬು ಹೋಗಿ ಹೇಳಿನಂದ್ರೆ ನಾನು ಏನ್ ಮಾಡ್ತಾನ? ಮೊದಲೇ ರಾಜ ಅಂತ ತೆಳಕೆಟ್ಟವನು. ಹೌದಾ ಇಲ್ಲ? ಅಷ್ಟಿದ್ರೆ ನೀನೇ ಬಂದು ಹೇಳು ಬರ್ತದೇನು ಅಂತೇಳಿ. ಅಂದ್ರೆ ಅಷ್ಟು ಸಾರಿ ಕೂಡ ಹೇಳಿ ಕಳಿಸ್ರಿ ಕೂಡ ಬರೋದಿಲ್ಲ, ಬಂದಿಲ್ಲ, ಏನ್ ಕಾರ್ಯ ನಡೆದಿಲ್ಲ, ಏನು ಆಗಿಲ್ಲ ಅಂತ ಹೇಳಿದ್ರು ಕೂಡ ಏನ್ ಮಾಡೋಣ ಹೇಳು, ಆ ಒಂದು ಚಲನ ಬಿಟ್ಟಿಲ್ಲ. ಆಮೇನ್. ಆ ಒಂದು ಪಟ್ಟು ಬಿಟ್ಟನ ಛಲ ಬಿಟ್ಟನ. ಪ್ರಾರ್ಥನೆ ಮಾಡ್ತಾನ, ಹೇಳಿ ಕಳಿಸ್ತಾನ, ಕಾರ್ಯ ನಡಿಬಲ್ದು. ಪ್ರಾರ್ಥನೆ ಮಾಡ್ತಾನ, ಹೇಳಿ ಕಳಿಸ್ತಾನ, ಕಾರ್ಯ ನಡಿಬಲ್ದು. ಎಷ್ಟು ಆದ್ರೂ ಕೂಡ ಬಲಹೀನ ನಾವಲ್ಲ, ಎಲ್ಲಿ ಕೃಂಗವಲ್ಲ. ಅದೇ ನಾನು ಏನು ಮಾಡಿದ್ರು ಕಾರ್ಯ ನಡಿವಲ್ಲ ಅಂತ ಹೇಳಿ ಅಲ್ಲೇ ಮೌನವಾಗಲ್ಲ. ಇನ್ನ ಬಲವಾಗಿ ಪ್ರಾರ್ಥನೆ ಮಾಡ್ತಾನ, ಆ ಚಲನ ಬಿಡುವಲ್ಲ, ಇನ್ನ ವೈರಾಗ್ಯವಾಗಿ ಪ್ರಾರ್ಥನೆ ಮಾಡ್ತಾನ.
ವಿಶ್ವಾಸ ಮನೋನೆತ್ತರದಲ್ಲಿ ನಾವು ನೋಡ್ಬೇಕು. ಪ್ರಾರ್ಥನೆ ಅನುಭವ ನಮಗಿರ್ಬೇಕು. ಪ್ರಾರ್ಥನೆಯಲ್ಲಿ ಛಲ ಇರಬೇಕು. ಆಮೇನ್. ಪ್ರಾರ್ಥನೆದಲ್ಲಿ ಏನಿರ್ಬೇಕು? ಛಲ ಇರಬೇಕು. ನಡೆಯೋದೆಲ್ಲ ಕಾರ್ಯ, ಆಗೋದೆಲ್ಲ ಕಾರ್ಯ, ಎಲ್ಲಿ ಆಗದೈತೆ, ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಿದ್ವಿ, ಎಷ್ಟು ವರ್ಷದಿಂದ ನೋಡ್ತಿದ್ವಿ, ಏನು ಮಾಡಕ್ ಹೋದ್ರು ಕೂಡ ಆತಂಕ, ಏನು ಮಾಡಕ್ ಹೋದ್ರು ಕೂಡ ಕಾರ್ಯನೇ ನಮ್ಮ ಜೀವಿತದಲ್ಲಿ ನೋಡ್ಬೋದಲ್ಲ. ಇನ್ಯಾವಾಗ ನಮ್ಮ ಜೀವಿತ ಪೂರ್ತಿಯನ್ನಾಗಿ ನಾವು ಆಶೀರ್ವಾದಕರವಾದ ಜೀವಿತ ನೋಡ್ತೀವಾ ಅನ್ಕೋಬಾರ್ದು. ನಾವು ಛಲ ಇರಬೇಕು. ನಮ್ಮ ದೇವ್ರು ಮಾಡೇ ಮಾಡ್ತಾನೆ. ಆಮೇನ್. ಪ್ರಾರ್ಥನೆ ಬಿಡಬಾರ್ದು. ಪ್ರಾರ್ಥನೆ ಇನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ಪ್ರಾರ್ಥನೆ ಅನ್ಬೋದು ಇನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ದೇವ್ರ ಪಾದನ ಇನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ಅಲ್ಲಿ ಏನೇ ಮಾಡ್ತಿರೋದೇನು ಅದನ್ನೆಲ್ಲ ಬಿಟ್ಟನ? ಛಲ ಬಿಟ್ಟನ? ಬಿಟ್ಟಿಲ್ಲ. ನಾವು ಛಲ ನಂಗೆ ಹಿಡ್ಕೋಬೇಕು. ಅಷ್ಟು ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡಿದ್ರೆ ಖಚಿತವಾಗಿ ದೇವ್ರ ಕಾರ್ಯ ಮಾಡ್ತಾನೆ. ಅವಾಗ ಹೆಂಗ್ ಮಳೆ ಬರ್ತದೆ ಗೊತ್ತಾ? ವಿಸ್ತಾರವಾಗಿ ಮಳೆ ಬರ್ತದೆ. ಓಡ್ತಾರ ಸುಮ್ನೆ. ರಾಜನು ಏನೈತಲ್ಲಿ, ಯೆಹೋವನ ಹಸ್ತವು ಇದ್ದಿದ್ರೆ ಅವನು ನಡುಗಟ್ಟು ನಾಭನ ಮುಂದೆ ಓಡುತ್ತಾ ಇಸ್ರೇಲ್ ಸೇರಿದರು. ಹೆಂಗು ಓಡ್ಕಂತ ನೋಡು. ಏಲಿಯನ್ ಕೂಡ ಓಡ್ತಾನ, ಇವರಂತೂ ರಥದ ಮೇಲೆ ಓಡ್ತವ್ರ. ಆಮೇನ್. ಹಲ್ಲೆಲೂಯಾ. ಹಂಗಿರ್ಬೇಕು. ಪ್ರಾರ್ಥನೆ ಪಟ್ಟ ಅನ್ನೋದು ಬಿಡಬಾರ್ದು. ಛಲ ಬಿಡಬಾರ್ದು. ಅರ್ಥ ಆಯ್ತಾ? ಕಾರ್ಯ ನಡೆಯೋದೆಲ್ಲ ಅನ್ಕೋಬಾರ್ದು. ಎದಕ್ ಆಲಸ್ಯ ಮಾಡ್ತಾನಂದ್ರೆ ಏನೋ ಉನ್ನತವಾದ ಕಾರ್ಯ ದೇವರು ಮಾಡ್ತಾನಂತ ಅರ್ಥ. ಅದಂದ್ರೆ ಮತ್ತೆ ಇಲ್ಲಿ 7 ಸರಿ ಐತಲ್ಲ ಅಂದ್ರೆ ನಾವು 7 ಸರಿ ಟ್ರೈ ಮಾಡ್ಬೇಕೇನೋ ಒಬ್ರು ಅದೊಂದಿರ್ತದೆ. ಓಕೆ, ಯಾಕಂದ್ರೆ ಏಲಿಯ 7 ಸರಿ ಟ್ರೈ ಮಾಡೋಣಲ್ಲ, 7 ಸರಿ ಆಗತ್ತೆ. 7 ಸರಿ ನಾವು ಪ್ರಾರ್ಥನೆ ವಾರ 7 ವಾರ ಹೋದ್ರೆ 7 ವಾರ ಹೋದ್ರೆ ಬರ್ತದೆ. ಇವೇ ಈ ವಚನಗಳು ದರಿದ್ರ ಏನಂದ್ರೆ ಈ ವಚನಗಳು ತಗೊಂಡು ಮತ್ತೆ ಏಲಿಯ 7 ಸರಿ ಮಾಡಿದ್ರೆ ಕಾರ್ಯ ಮಾಡಿಲ್ಲ ದೇವ್ರು. ನಾವು 7 ಸರಿ ಪ್ರಾರ್ಥನೆ ಮಾಡಬೇಕು. 7 ಸರಿ ಪ್ರಾರ್ಥನೆ ಮಾಡಬೇಕು. ಅದಲ್ಲ ಅದು. ಅರ್ಥ ಆಯ್ತಾ? ಕಾರ್ಯ ನಡೆವರೆಗೆ ಪ್ರಾರ್ಥನೆ ಮಾಡಬೇಕು. ಆಮೇನ್. ಹಲ್ಲೆಲೂಯಾ. 1 ಗಣವರೆಗೆ ಪ್ರಾರ್ಥನೆ ಮಾಡಬೇಕು. ನೀನು ಮಾಡಿದ್ರೆ 1 ಸರಿ ಆಗಲೂ ದೇವ್ರು ಮಾಡ್ತಾನೆ. ಆದ್ರೆ ನಮ್ಮ ಮೇಲೆ ದೇವ್ರ ಉದ್ದೇಶ ಹೆಂಗಿರ್ತದೋ ಅದ್ರ ಮೇಲೆ ಆಧಾರ ಆಗಿರ್ತದ ಅದು. ಅರ್ಥ ಆಯ್ತಾ? ಇವಾಗ ನಮ್ಮ ಮೇಲೆ ಉನ್ನತವಾದ ಪ್ರಣಾಳಿಕೆ ಐತ ಅನ್ಕೋ, ಉನ್ನತವಾದ ಉದ್ದೇಶ ಐತ ಅನ್ಕೋ. ಒಂದು ಪ್ರಪಂಚದ ಮೇಲೆನೆ ನಮ್ಮನ್ನ ಒಂದು ಆಶೀರ್ವಾದಕರವಾಗಿ ಇಡಬೇಕನ್ನೋ ಉದ್ದೇಶ ದೇವರಿಗೆ ಐತ ಅನ್ಕೋ. ಅದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಆಲಸ್ಯ ಮಾಡ್ತಾನೆ. ಅದಕ್ಕಂದ್ರೆ ಆಲಸ್ಯ ಮಾಡ್ತಾನೆ ಅಂದ್ರೆ ಅದು ಉನ್ನತವಾದ ಕಾರ್ಯ ಐತೆ ಅಂತ ಅರ್ಥ. ಏನಿಲ್ಲ ಬಿಡು, ನಾರ್ಮಲ್ ಆಗಿ ಸುಮ್ಮನೆ ಒಂದು ಜೀವಿತನ ನಿನ್ನ ಆಸಕ್ತಿ ನಿನ್ನ ಒಂದು ಇದನ್ನ ನೋಡಿ ಆಯ್ತಾ ಅನ್ಕೋ. ಅವಾಗ ಏನ್ ಮಾಡ್ತಾನೆ? ಸರಿ ಆಯ್ತು, ಅಷ್ಟಕ್ಕೆ ನಿನಗೆ ಸರಿ, ನಿನ್ನ ಆಸೆ ಅಷ್ಟೇ ಪಟ್ಟಿ కాబట్టి ನಿನಗೆ ಅಷ್ಟೇ ಕೊಟ್ಟು ಸುಮ್ಮನೆ ನೀನು ಆಸೆ ಪಡೋದನ್ನ ತೃಪ್ತಿಪಡಿಸ್ತಾನೆ ದೇವ್ರು. ಅದೇ ನಿನ್ನ ಆಸೆ, ದೇವ ನಾನು ಆಶೀರ್ವಾದಕರವಾಗಿರ್ಬೇಕು, ಅನೇಕ ಜನಾಂಗಗಳು ನಾನು ಆಶೀರ್ವಾದಕರವಾಗಿರ್ಬೇಕು, ನಿನ್ನ ಚಿತ್ತ ನಾನು ನೆರವೇರಿಸ್ಬೇಕು, ನಿನ್ನ ಉದ್ದೇಶಗಳನ್ನ ನೆರವೇರಿಸ್ಬೇಕು ದೇವ, ನೀನು ಉನ್ನತವಾದ ಪ್ರಣಾಳಿಕೆ ನನ್ನ ಮೇಲೆ ನೆರವೇರ್ಬೇಕಪ್ಪ ಅಂತೇಳಿ ನಾವು ಆತನ ಮೇಲೆ ಆಧಾರ ಆಗಿ ನಾವು ನಡೀತಿರುವಾಗ ಆತನ ಪ್ರಣಾಳಿಕೆ ನಮ್ಮ ಮೇಲೆ ನಡಿಬೇಕಂದ್ರೆ ಆತನ ಆಲೋಚನೆಗಳು ಉನ್ನತವಾಗಿರ್ತಾವೆ. ನಾವು ಆಲಸ್ಯ ಆದ್ರೂ ಕೂಡ ನಾವು ವಿಶ್ವಾಸ ಮಾನವನ್ನ ತಿಳಿದು ನೋಡಬೇಕು. ನಾವು ಆ ರೀತಿ ದೇವ್ರ ನಮ್ಮನ್ನು ಆಶೀರ್ವದಿಸ್ತಾನ. ಇಷ್ಟು ವರ್ಷ ಕಣ್ಣೀರಲ್ಲಿದ್ದ ಮೊರೆ ಹೋಗಿರುವಂಥದ್ದು ಆನಂದ ಬಾಷ್ಪಗಳಾಗಿ ದೇವ್ರು ಮಾಡ್ತಾನ. ನಾವು ಮಾಡ್ಬೇಕಾಗಿರೋದು 3. 1 ವಿಶ್ವಾಸದಿಂದ ನಾವು ನೋಡಬಹುದು. 2ನೇದು ಪ್ರಾರ್ಥನೆ. 3ನೇದು ಛಲ ಬಿಡಬಾರ್ದು. ಎಂಥ ಒಂದು ಸಮಸ್ಯೆ ಬರಲಿ, ಆಲಸ್ಯ ಆಗ್ಲಿ, ಏನೇ ಆಗಿರ್ಲಿ, ಆ ಛಲ ಬಿಡಬಾರ್ದು. ಮಾಡೇ ಮಾಡ್ತಾನೆ ನನ್ನ ದೇವ್ರು. ಆ ಛಲ ನಾವು ಇಟ್ಕೊಂಡಿವಿ ಅಂದ್ರೆ ಖಚಿತವಾಗಿ ದೇವರು ಉನ್ನತವಾದ ಕಾರ್ಯ ಮಾಡ್ತಾನೆ. ಅದಕ್ಕಂದ್ರೆ ನೀನು ಆಸೆ ಪಟ್ಟಿರ್ತೀಯಲ್ಲ, ನೀನು ಹೋರಾಡ್ತಿದೀಯಲ್ಲ, ಆ ಹೋರಾಟ ನೋಡಿ ದೇವ್ರು ಮೆಚ್ಕೊಂತಾನೆ. ಶಬಾಷ್. ಆಮೇನ್. ಅದೇ ಆಸೆ ಪಡೋದು. ದೇವರು ಹೆಂಗ ನಿಂತ್ಕೊಂತಾಳ ನನ್ನ ಮಗಳು, ಹೆಂಗ ಓಡ್ತಾಳ ನನ್ನ ಮಗಳು, ಹೆಂಗ ಸ್ಥಿರ ಪಡ್ತಾಳ ನನ್ನ ಮಗಳು, ಹೆಂಗ ಸ್ಥಿರ ಪಡ್ತಾಳ ನನ್ನ ಮಗ. ನಾವು ಇನ್ನ ನಾವು ಹೋರಾಡ್ತಿರ್ತೀವಲ್ಲ, ಅವಾಗ ಆತಿನ ತಡ್ಕೊಳೋದಿಲ್ಲ. ಸಾಕಪ್ಪ ಬಾ, ನಾನು ಇಳಿತೀನಿ ನಿನ್ನ. ಆ ತಿಳಿದ ನನ್ನ ಹೆಂಗಿರ್ತದ ಕಾರ್ಯ, ದ್ವಾರಗಳು ಟಕ್ಕ 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 ತೆಯ್ತಿರ್ತಾವ. ಏನಂದ್ರೆ ನಮ್ಮನ್ನ ಬಲಪಡಿಸಕ್, ಇನ್ನ ಸ್ಟ್ರಾಂಗ್ ಮಾಡಕ
ಸ್ವಲ್ಪ ಆ ಮಾರ್ಗದಲ್ಲಿ ನಡೆಸ್ತಿರ್ತಾನೆ. ಯಾಕೆ ಇನ್ನ ಕನೆಕ್ಟ್ ಆಗಕ್ಕೆ, ಇನ್ನ ನಾವು ಕನೆಕ್ಟ್ ಆಗಕ್ಕೆ, ಇನ್ನ ಕನೆಕ್ಟ್ ಬಂದಾಗೆ ಅಲ್ಲ, ಸ್ವಲ್ಪ ಜಾಸ್ತಿ ದೇವ್ರ ಹತ್ರ ನಾವು ಕನೆಕ್ಟ್ ಆಗಕ್ಕೆ. ಸ್ವಲ್ಪ ಸಮಸ್ಯೆಗಳು ಬಂದಾಗೆ ಮತ್ತೆ ದೇವ್ರ ತಗೋ ಕುತ್ಕೊಂಡು ಏನಪ್ಪ ಮತ್ತೆ ನೀನೆಲ್ಲ ದಿಕ್ಕು, ನಮ್ಗೆ ಇನ್ಯಾರದಾರ, ನಮ್ಗೆ ಇನ್ಯಾರು, ನಾವ್ ಯಾರ ತಗೋತೀವಿ, ಯಾರ ಹೋದ್ರು ಕೂಡ ನಮ್ ಕೇಳಾರ ಅದಾರ, ಯಾರ ಹೋದ್ರು ಅರ್ಥ ಮಾಡ್ಕೊಂಡಾರ ಅದಾರ. ಏನೋ ಕೇಳೋದ್ 4 ಮಾತು ಕೇಳ್ತಾರ, ಸರಿ ಬಿಡ ಅಂತೇಳಿ ಹೋಗ್ತಾರ. ನಮ್ಮನ್ನ ಓದಾರ್ಸಾರ ಯಾರು, ನಮ್ಮ ಸಮಸ್ಯೆಗಳು ತೀರ್ಸಾರ ಯಾರು, ನಮ್ಮನ್ನ ನಡೆಸಾರ ಯಾರು, ನೀನಲ್ಲ ನಮಗೆ ಇನ್ಯಾರು ದಿಕ್ಕು ಪ್ರಭು ಅಂತೇಳಿ ನಾವು ಕುತ್ಕೊಂಡು ಅದ್ರಲ್ಲಿ ಗೋಜಾಡ್ತಿರ್ತೀವಲ್ಲ, ಆ ಸನಿತ ಬೆಳೆಸ್ಕೋಬೇಕಂತಾನೆ ದೇವ್ರ ಆಸೆ. ಆ ಕನೆಕ್ಟಿವಿಟಿ ದೇವ್ರನಾಗ ಇರ್ಬೇಕನ್ನೋದೇ ದೇವ್ರ ಆಸೆ. ಅದನ್ನ ನಾವು ಮಾಡ್ಕೊಂಡಿವಿ ಅಂದ್ರೆ ಇನ್ನು ಕಾರ್ಯಗಳು ಆತ ಮಾಡ್ತಾನೆ. ಯಾವಾಗನಾಗ್ಲಿ ಎಂಥ ಸಮಸ್ಯೆ ಬರಲಿ, ಏನೇ ಬರಲಿ, ವಿಶ್ವಾಸನ ಬಿಡಬಾರ್ದು.